ವಿಶೇಷವಾಗಿ ವೆಂಕಟೇಶ್ವರ ಸ್ವಾಮಿಗಳ ಮೇಲೆ, ನಾರಾಯಣನ ಮೇಲೆ ಇರುವಂಥ ಭಕ್ತಿ ಈ ಭೂಲೋಕದಲ್ಲಿ ಎಲ್ಲೂ ಇರಲ್ಲ. ಅಂಥ ಊರಲ್ಲಿ ಬಂದು ನಿಲ್ತಾರೆ. 7 ದಿನ ನಾವು ಪಾರಾಯಣ ಮಾಡೋಣ, ನಾವು ಪೂಜೆ ಮಾಡೋಣ, ಪುರಸ್ಕಾರ ಮಾಡೋಣ ನಾರಾಯಣನಿಗೆ ಅಂತ ಹೇಳ್ತಾರೆ. ಆಗ ಮುಖಂಡರಿಗೆ ತುಂಬ ಖುಷಿ ಆಗ್ಬಿಡುತ್ತೆ. ಊರಿನ ಜನಗಳಿಗೆಲ್ಲ ಹೇಳ್ತಾರೆ. ಎಲ್ಲರೂ ಖುಷಿ ಆಗ್ಬಿಟ್ಟು ಪ್ರತಿದಿನ 7 ದಿನ ಮಹಾಪೂಜೆ ಇರುತ್ತೆ ನಾರಾಯಣನಿಗೆ ಅಂತಂತೇಳಿ ಎಲ್ಲರೂ ಬರೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಈ ಒಂದು ವಿಚಾರ ಗೊತ್ತಿರಲಿ, ನಾರಾಯಣ ಅಂತಂದರೆ ಸಂಸ್ಕಾರ, ನಾರಾಯಣ ಅಂತಂದರೆ ಒಳ್ಳೆತನ, ನಾರಾಯಣ ಅಂತಂದರೆ ಧರ್ಮ. ಎಲ್ಲಿ ಧರ್ಮ ಇರುತ್ತೋ ಅಲ್ಲಿ ಲಕ್ಷ್ಮಿ ಅಂತಂದರೆ ಹಣ, ಆಸ್ತಿ, ಐಶ್ವರ್ಯಗಳು ಜೊತೆಯಲ್ಲಿ ಇರುತ್ತೆ. ಗುರುವಾರ ಅಥವಾ ಶನಿವಾರ ನೀವು ಅರಳಿ ಮರದ ಹತ್ರ ಹೋಗಬೇಕು, ಬ್ರಾಹ್ಮಿ ಮುಹೂರ್ತದಲ್ಲಿ ಹೋಗಬೇಕು. ಸೊ ಬ್ರಾಹ್ಮಿ ಮುಹೂರ್ತ ಅಂತಂದರೆ 4:15 5:30 ಜೊತೆ ಒಂದು 3 ನಿಮಿಷ ಮೌನವಾಗಿ ಧ್ಯಾನ ಮಾಡಬೇಕು. ಇದನ್ನು ಮನಿ ಮೆಡಿಟೇಷನ್ ಅನ್ನು ನಾನು ಕಾರ್ಯಾಗಾರದಲ್ಲಿ ಹೇಳ್ಕೊಡ್ತೇನೆ. ನಮಸ್ಕಾರ ವೀಕ್ಷಕರೇ, ಮನಿ ಈಸ್ ಹ್ಯಾಪಿನೆಸ್ ನ ಈ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಆದರದ ಸ್ವಾಗತ. ನಾನು ಸೌಮ್ಯ ಮಳಲಿ. ವೀಕ್ಷಕರೇ, ನಮ್ಮ ಕಾರ್ಯಕ್ರಮದ ಹೆಸರೇ ಹೇಳುವಂತೆ ಮನಿ ಈಸ್ ಹ್ಯಾಪಿನೆಸ್. ಎಲ್ರಿಗೂ ಕೂಡ ಜೀವನದಲ್ಲಿ ದುಡ್ಡು ಬೇಕು, ನೆಮ್ಮದಿ ಬೇಕು, ನಾವು ಮಾಡುವಂತಹ ಕೆಲಸದಲ್ಲಿ ಯಶಸ್ಸು ಸಿಗಬೇಕು. ಆದ್ರೆ ಎಷ್ಟೋ ಸಂದರ್ಭಗಳಲ್ಲಿ ನಾವು ಏನೇ ಮಾಡಿದ್ರೂ ಕೂಡ ಅಂದುಕೊಂಡಂತೆ ಹಣ ಸಂಪಾದನೆ ಮಾಡೋಕ್ಕಾಗಲ್ಲ, ಅಂದುಕೊಂಡಂತೆ ನೆಮ್ಮದಿಯಿಂದ ಜೀವನ ಮಾಡೋಕ್ಕಾಗಲ್ಲ. ಎಷ್ಟೇ ಕಷ್ಟಪಟ್ಟರೂ ಕೂಡ ನಾವು ಮಾಡಿದಂತಹ ಕೆಲಸದಲ್ಲಿ ಯಶಸ್ಸು ಸಿಗೋದಿಲ್ಲ. ಇಂತಹ ಸಂದರ್ಭದಲ್ಲಿ ಒಂದು ಚಿಕ್ಕ ಮಾರ್ಗದರ್ಶನ, ಒಂದು ಚಿಕ್ಕ ಉಪಾಯ, ಒಂದು ಚಿಕ್ಕ ಯಂತ್ರ ತಂತ್ರ, ವಿಶ್ವ ಮಂತ್ರ ನಮಗೆ ಸಿಕ್ಕಿದ್ರೆ ಎಷ್ಟು ಒಳ್ಳೆಯದಲ್ವಾ? ಇಂತಹ ಹಲವಾರು ವಿಚಾರಗಳನ್ನ ನಮಗೆ ತಿಳಿಸ್ಕೊಡ್ತಾ, ನಮ್ಮ ಜೀವನದ ಸಮಸ್ಯೆಗಳಿಗೆ ಪರಿಹಾರವನ್ನ ತಿಳಿಸ್ತಾ, ನಮಗೊಂದು ರೀತಿ ದಾರಿದೀಪದಂತೆ ಕೆಲಸ ಮಾಡ್ತಿದ್ದಾರೆ ನಮ್ಮ ಅನಂತ ವಿಶ್ವಾಚಾರ್ಯ ಗುರುಜಿಯವರು. ತಮ್ಮ ಕಾರ್ಯಕ್ರಮಗಳ ಮುಖಾಂತರ, ಕಾರ್ಯಾಗಾರಗಳ ಮುಖಾಂತರ, ಹಾಗೆ ತಮ್ಮ ಪುಸ್ತಕಗಳ ಮುಖಾಂತರ. ಹಾಗಾದ್ರೆ ಇವತ್ತಿನ ಕಾರ್ಯಕ್ರಮದಲ್ಲಿ ಯಾವ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಗುರುಜಿಯವರು ಮಾತನಾಡಲಿದ್ದಾರೆ, ಯಾವ ಒಂದು ಸುಲಭ ಮಾರ್ಗೋಪಾಯಗಳನ್ನ ನಮಗೆ ತಿಳಿಸ್ಕೊಡ್ಲಿದ್ದಾರೆ, ಅವರಿಂದಲೇ ಕೇಳಿ ತಿಳ್ಕೊಳ್ಳೋಣ. ಹಾಗಿದ್ರೆ ಮತ್ತೆ ಆಗ್ತಾಳ, ಬನ್ನಿ ಕಾರ್ಯಕ್ರಮವನ್ನ ಆರಂಭ ಮಾಡೋಣ. ಈ ಎಲ್ಲಾ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾತನಾಡೋದಕ್ಕೆ, ಮಾರ್ಗದರ್ಶನವನ್ನ ನೀಡೋದಕ್ಕೆ ನಮ್ಮ ಜೊತೆ ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ ವಿಶ್ವಚೇತನ ದುಡ್ಡಿನ ದ್ರೋಣಾಚಾರ್ಯ ಜೀ ಕನ್ನಡದ ವತಿಯಿಂದ ವೀರ ಕನ್ನಡಿಗ ಪ್ರಶಸ್ತಿ ಪುರಸ್ಕೃತರಾಗಿರುವಂತಹ ಶ್ರೀ ಅನಂತ ವಿಶ್ವಾಚಾರ್ಯ ಗುರುಜಿಯವರು. ಗುರುಜಿ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಮೇಡಮ್, ಮತ್ತೆ ನಮಸ್ತೆ ನನ್ನ ಎಲ್ಲ ಪ್ರೀತಿಯ ಆಗರ್ಭ ಶ್ರೀಮಂತ ದೇವರುಗಳಿಗೆ. ಸರ್ವೇ ಜನ ಸುಖಿನೋ ಭವಂತು, ಸರ್ವೇ ಸಂತು ನಿರಾಮಯಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖ ಭಾಗ ಭವೇತ್. ಅಹಂ ಬ್ರಹ್ಮಸ್ಮಿ. ಥ್ಯಾಂಕ್ ಯು ಯೂನಿವರ್ಸ್. ಗುರುಜಿ, ನಮ್ಮ ಕಾರ್ಯಕ್ರಮದ ಮುಖಾಂತರ, ಕಾರ್ಯಾಗಾರದ ಮುಖಾಂತರ ಸಾಕಷ್ಟು ನಿಮ್ಮ ಜ್ಞಾನವನ್ನ, ಮಾಹಿತಿಯನ್ನ, ಯಾವ ರೀತಿ ನಾವು ಹಣದ ಸಮಸ್ಯೆಗಳಿಂದ ಮುಕ್ತರಾಗಬಹುದು, ಋಣಮುಕ್ತರಾಗಬಹುದು, ಇದೆಲ್ಲದರ ಬಗ್ಗೆ ನಮಗೆ ಮಾಹಿತಿಯನ್ನ ಕೊಡ್ತಾ ಬರ್ತಿದ್ದೀರಿ. ಒಂದ್ ರೀತಿ ನೀವು ಹೇಳಿರೋದನ್ನೆಲ್ಲ ಫಾಲೋ ಮಾಡ್ತಾ ಇದ್ರೆ ನಾವು ಒಂದ್ ರೀತಿ ರಾಮ ಸೀತೆಯ ರೀತಿಯೇ ಆಗ್ಬಿಡ್ತೀವೇನೋ, ನಮ್ಮ ಒಂದು ದೇಶ ರಾಮ ರಾಜ್ಯವೇ ಆಗ್ಬಿಡ್ತೇನೋ. ಅದೇ ರೀತಿ ಆಗ್ಲಿ ಅಂತ ನಾನು ಕೂಡ ಆಶಿಸ್ತೀನಿ. ಸಾಕಷ್ಟು ಮಾರ್ಗದರ್ಶನವನ್ನ ನೀಡ್ತಾ ಬಂದಿದ್ದೀರಿ ಗುರೂಜಿ. ಇನ್ನು ನೀವು ಕೊಟ್ಟಂತಹ ಮಾರ್ಗದರ್ಶನ, ನೀವು ಕೊಟ್ಟಂತಹ ಸುಲಭ ಮಾರ್ಗೋಪಾಯಗಳು, ಅದನ್ನ ಫಾಲೋ ಮಾಡಿ ಇವತ್ತು ಸಾಕಷ್ಟು ಸಂಖ್ಯೆಯಲ್ಲಿ ಜನ ತಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನ ಕಂಡುಕೊಂಡಿದ್ದಾರೆ. ದೂರಗಳಿಂದಲೂ ಕೂಡ ನಮ್ಮ ಕಾರ್ಯಕ್ರಮಗಳನ್ನ ನೋಡಿ, ನಿಮ್ಮ ಕಾರ್ಯಾಗಾರಗಳನ್ನ ಅಟೆಂಡ್ ಮಾಡಿ ತಮ್ಮ ಸಮಸ್ಯೆಗೆ ಪರಿಹಾರ ಕಂಡುಕೊಂಡಿರುವಂಥವರು ಮೆಸೇಜ್ಗಳನ್ನ ಮಾಡ್ತಿದ್ದಾರೆ. ನಮ್ಗೆ ಇವತ್ತು ಈ ಸಮಸ್ಯೆ ಪರಿಹಾರ ಆಗಿದೆ ಅಂತ ಹೇಳ್ತಿದ್ದಾರೆ. ನಿಮ್ಗೆ ಅವರೆಲ್ಲರ ಪರವಾಗಿ ಧನ್ಯವಾದಗಳು ಗುರುಜಿ. ಗುರುಜಿ, ಈಗ ಎಷ್ಟೋ ಜನರಿಗೆ ಕಾರ್ಯಾಗಾರ ಅಟೆಂಡ್ ಮಾಡೋಕ್ಕಾಗಲ್ಲ, ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ನೋಡುವಂತಹ ಸಂದರ್ಭದಲ್ಲಿ ನೀವು ಹೇಳಿದ್ದನ್ನೆಲ್ಲ ಫಾಲೋ ಮಾಡ್ತಿರ್ತಾರೆ. ಆದರೂ ಕೂಡ ಅವರು ಮಾಡುವಂತಹ ಪೂಜೆಗಳಲ್ಲಿ ಏನಾದರೂ ವಿಘ್ನಗಳಾದಾಗ, ಅಥವಾ ನಾವು ಇಷ್ಟೆಲ್ಲ ಮಾಡ್ತಾ ಇದ್ದೀವಿ ಆದರೂ ಕೂಡ ನಮ್ಗೆ ಯಾಕೆ ಪ್ರತಿಫಲ ಸಿಗ್ತಾ ಇಲ್ಲ ಅನ್ನುವಂಥ ಒಂದಷ್ಟು ಪ್ರಶ್ನೆಗಳು ಅವರನ್ನು ಕೂಡ ಕಾಡ್ತಾ ಇರುತ್ತೆ. ಈ ರೀತಿ ಸಾಕಷ್ಟು ಜನ ನಮಗೆ ಮೆಸೇಜ್ ಮಾಡ್ತಾ ಇರ್ತಾರೆ, ಅವರ ಪ್ರಶ್ನೆಗಳನ್ನ ಕೇಳ್ತಾ ಇರ್ತಾರೆ, ಅವರ ಗೊಂದಲಗಳನ್ನ ಕೇಳ್ತಾ ಇರ್ತಾರೆ. ಅದೇ ರೀತಿ ಮೈಸೂರಿನಿಂದ ಲಕ್ಷ್ಮಿ ಅನ್ನೋರು ಕೂಡ ಮೆಸೇಜ್ ಮಾಡಿದ್ರು. ಅವ್ರ ಪ್ರಶ್ನೆ ಏನಂತಂದ್ರೆ, ಈಗ ನಾವು ಲಕ್ಷ್ಮಿಯನ್ನ ನಾವು ಮನೆಯಲ್ಲಿ ಶ್ರದ್ಧಾ ಭಕ್ತಿಯಿಂದ ಪೂಜೆ ಮಾಡ್ತೀವಿ, ಆದರೂ ಕೂಡ ನಮಗೆ ಲಕ್ಷ್ಮಿ ಒಲಿತಾನೇ ಇಲ್ಲ.
ಏನು ಮಾಡಿದ್ರೂ ಕೂಡ ಸಂಪತ್ತು ಅನ್ನುವಂಥದ್ದು ನಮ್ಮ ಸಮೀಪಕ್ಕೆ ಬರ್ತಾ ಇಲ್ಲ, ಏನು ಮಾಡಬೇಕು, ಯಾಕೆ ಹೀಗೆ ಆಗ್ತಾ ಇದೆ, ಎಲ್ಲಿ ಲೋಪ ಆಗ್ತಾ ಇದೆ ಅನ್ನುವಂಥದ್ದು ಅವರ ಪ್ರಶ್ನೆ. ಇದು ಕೇವಲ ಅವರ ಪ್ರಶ್ನೆ ಅಲ್ಲ, ಸಾಕಷ್ಟು ಜನರ ಪ್ರಶ್ನೆ. ಯಾಕಂದರೆ ಎಲ್ಲರೂ ಕೂಡ ನಾವು ಮನೇಲಿ ಪೂಜೆ ಮಾಡ್ತೀವಿ, ಲಕ್ಷ್ಮಿ ನಮ್ಮ ಬಳಿ ಇರಬೇಕು ಅಂತ ಆಶಿಸ್ತೀವಿ. ಆದರೂ ಕೂಡ ನಾವು ಅಂದುಕೊಂಡಂತೆ ಹಣ ಸಂಪಾದನೆ ಮಾಡೋಕ್ಕಾಗಲ್ಲ, ಆ ಲಕ್ಷ್ಮಿ ನಮಗೆ ಒಲಿಯೋದೇ ಇಲ್ಲ. ಹಾಗಾಗಿ ಈ ರೀತಿ ಯಾಕಾಗತ್ತೆ ಗುರೂಜಿ? ಅಂದರೆ ನಾವು ಮಾಡುವಂತಹ ಪೂಜೆಯಲ್ಲಿ ಏನಾದರೂ ಲೋಪ ಇದ್ದಾಗ ಈ ರೀತಿ ಆಗತ್ತಾ, ಅಥವಾ ಲಕ್ಷ್ಮಿಯನ್ನು ಒಲಿಸ್ಕೊಳ್ಳುವಂತಹ ಸರಿಯಾದಂತಹ ಒಂದು ಮಾರ್ಗ ನಮಗೆ ಗೊತ್ತಾಗ್ತಾ ಇಲ್ವಾ? ಇದ್ರ ಬಗ್ಗೆ ತಿಳಿಸ್ಕೊಡಿ. ಮೊದಲಿಗೆ ನಿಮ್ಮ ಪ್ರಶ್ನೆಗೆ ಉತ್ತರ ಕೊಡೋದಕ್ಕಿಂತ ಮುಂಚಿತವಾಗಿ ನಾನು ಮುಂಬರುವ ಕಾರ್ಯಾಗಾರದ ಬಗ್ಗೆ ಕೆಲವು ಮಾಹಿತಿಗಳನ್ನು ತಿಳಿಸ್ಬೇಕು. ಫೆಬ್ರವರಿ 1, 2026 ಮಾಡುವ ಮನಿ ಈಸ್ ಹ್ಯಾಪಿನೆಸ್ ಫೌಂಡೇಶನ್ ವರ್ಕ್ಶಾಪ್ ಹಲವಾರು ವಿಷಯಗಳಿಗೆ ಇದು ವಿಭಿನ್ನವಾಗಿರುವಂಥದ್ದು, ವಿಶೇಷವಾಗಿರುವಂಥದ್ದು. ಮೊದಲನೇ ವಿಶೇಷತೆ, ನಾವೆಲ್ಲರೂ ಈ ಒಂದು ಶಕ್ತಿಪೀಠಕ್ಕೆ ಹೋಗಲೇಬೇಕು. ಯಾರಿಗೆಲ್ಲ ಋಣಗಳು ಅಂತಿದೆಯೋ, ಯಾರಿಗೆಲ್ಲ ಈ ಕರ್ಮಗಳು ಅಂತಿದೆಯೋ ಅದನ್ನೆಲ್ಲ ಕಳೆದುಕೊಳ್ಬೇಕು ಅಂತ ಇಚ್ಛೆ ಪಡುವಂಥವರು ಈ ಒಂದು ಜಾಗಕ್ಕೆ ಹೋಗಿ ಬರಲೇಬೇಕು. ಅಲ್ಲಿ ಹೋಗಿ ಬರೋದೇ ಆದರೆ ನಮಗಿರುವಂಥ ಸಾಲಗಳು ಅಥವಾ ನಮಗಿರುವಂಥ ಗೊಂದಲಗಳು, ಕಷ್ಟಗಳು, ಬಾಧೆಗಳು, ಈ ಕರ್ಮಗಳು ಖಂಡಿತವಾಗಿಯೂ ಪರಿಪೂರ್ಣವಾಗಿ ಕಳೆದೋಗುತ್ತೆ. ಯಾಕೆ ನಾನು ಇಲ್ಲೇ ಹೇಳ್ತಿಲ್ಲ ಅಂತಂದರೆ, ನಾವು ಕೇವಲ ಆ ಜಾಗಕ್ಕೆ ಹೋಗಿ ಬಂದುಬಿಟ್ರೆ ಎಲ್ಲ ಕಳೆದೋಗುತ್ತೆ ಅಂತ ನಾನು ಹೇಳೋದಿಲ್ಲ. ಅಲ್ಲಿ ಹೋಗೋದಕ್ಕಿಂತ ಮುಂಚಿತವಾಗಿ ಅಥವಾ ಹೋಗಿ ಬಂದ ಮೇಲೆ ಹೇಗೆ ಬದುಕಬೇಕು, ಯಾವ ಒಂದು ಮನಸ್ಸು ಅಥವಾ ಭಾವಶುದ್ಧಿ ನಮ್ಮಲ್ಲಿದ್ದರೆ ನಮ್ಮ ಕರ್ಮಗಳು ಕಳೆದು ಹೋಗುತ್ತೆ ಅನ್ನೋದು ತುಂಬ ತುಂಬ ಮುಖ್ಯ. ಹಾಗಾಗಿ ನಾನು ಕಾರ್ಯಾಗಾರದಲ್ಲಿ ನಿಮಗೆ ತಿಳಿಸ್ಕೊಡ್ತೇನೆ, ಯಾರು ಹೋಗಬೇಕು, ಯಾವಾಗ ಹೋಗಬೇಕು, ಯಾವ ರೀತಿ ಸಜ್ಜಾಗಿ, ಯಾವ ರೀತಿ ನಾವು ರೆಡಿಯಾಗಿ ಆ ಜಾಗಕ್ಕೆ ಹೋಗಿ ಬರಬೇಕು ಅನ್ನುವಂಥದ್ದನ್ನು ಸಂಪೂರ್ಣವಾಗಿ ನಾನು ಕಾರ್ಯಾಗಾರದಲ್ಲಿ ನಿಮಗೆ ತಿಳಿಸ್ಕೊಡ್ತೇನೆ. ಇದು ಮೊದಲನೇ ವಿಶೇಷತೆ. ಎರಡನೇ ವಿಶೇಷತೆ ಬಂದು, ತುಂಬ ಜನಕ್ಕಿರೋ ಈ ಕಲಿಯುಗದಲ್ಲಿರೋ ಅತಿ ದೊಡ್ಡ ರಾಕ್ಷಸ ಅಂತಂದರೆ ಈ ಸಾಲ. ಈ ಸಾಲದಿಂದ ಹೇಗೆ ಮುಕ್ತಿ ಪಡ್ಕೊಳ್ಳೋದು, ಏನು ಮಾಡಿದರೆ ಸಾಲ ಕರಗೋಗುತ್ತೆ ಸುಲಭವಾಗಿ ಅನ್ನೋಂಥದ್ದನ್ನು ನಾನು ನಿಮಗೆ ಸಂಪೂರ್ಣವಾಗಿ ಈ ವರ್ಕ್ಶಾಪ್ನಲ್ಲಿ ತಿಳಿಸ್ಕೊಡ್ತೇನೆ. ಅದರ ಜೊತೆ ಬ್ಲೂ ಪ್ರಿಂಟನ್ನು ಉಚಿತವಾಗಿ ಕೊಡ್ತೇನೆ. ಯಾರೆಲ್ಲ ಈ ಬ್ಲೂ ಪ್ರಿಂಟ್ನ ರೀತಿ ಮಾಡ್ತೀರೋ ಅಂಥವ್ರಿಗೆ ಅತಿ ಸುಲಭವಾಗಿ ಸಾಲ ಮುಕ್ತಿಯಾಗಿ ನಮ್ಗೆ ಹೇಗೆ ಬೇಕು ಹಾಗೆ ಬದುಕೋದಕ್ಕೆ ಸಾಧ್ಯವಾಗುತ್ತೆ. ಇದು ಎರಡನೇ ವಿಶೇಷತೆ. ನಮ್ಮೆಲ್ಲರ ಜೊತೆ ನಾವು ಇಟ್ಕೊಳ್ಳೇಬೇಕಾಗಿರ್ತಕ್ಕಂಥ ಧನಾಕರ್ಷಣೆಯ ಯಂತ್ರವನ್ನು ನಾನು ಉಚಿತವಾಗಿ ನಿಮ್ಮೆಲ್ಲರಿಗೆ ಕೊಡ್ತಿದ್ದೇನೆ. ಯಾರೆಲ್ಲ ಈ ಯಂತ್ರವನ್ನು ಅವರ ಪರ್ಸ್ನಲ್ಲಿ ಅಥವಾ ವ್ಯಾಪಾರ ಮಾಡುವಂಥ ಜಾಗದಲ್ಲಿ ಕ್ಯಾಶ್ ಬಾಕ್ಸಲ್ಲಿ ಇಟ್ಕೊಳ್ತಾರೋ ಅವರೆಲ್ಲರಿಗೂ ಆ ಲಕ್ಷ್ಮೀ ಕುಬೇರನ ಆ ಒಂದು ಆಶೀರ್ವಾದ ಇರುತ್ತೆ, ಯೂನಿವರ್ಸ್ನ ಆಶೀರ್ವಾದ ಇರುತ್ತೆ, ಅವರಿಗೆ ಧನಾಕರ್ಷಣೆಯಾಗುತ್ತೆ ಅಂತ ನಾನು ಹೇಳ್ತೇನೆ. ಇದು ಉಚಿತವಾಗಿ ಕೊಡುವಂಥದ್ದು. ಎಲ್ಲರೂ ಇದನ್ನು ತೆಗೆದುಕೊಳ್ಬೇಕು. ಬರೀ ಅದನ್ನು ಪಾಕೆಟಲ್ಲಿ ಪರ್ಸಲ್ಲಿ ಇಟ್ಕೊಂಡ್ಬಿಟ್ರೆ ಧನಾಕರ್ಷಣೆ ಆಗೋದಿಲ್ಲ. ಅದಕ್ಕೆ ಪೂರಕವಾಗಿ ಕಲಿಯುಗದ ನಿಯಮಗಳನ್ನು ಆಚರಿಸಿ ನಾವು ಕ್ರಿಯೆ ಮಾಡಿದಾಗ ಮಾತ್ರ ನಮಗೆ ಧನಾಕರ್ಷಣೆ ಆಗುತ್ತೆ. ಅದು ಹೇಗೆ ಅಂತಂತೇಳಿ ನಾನು ಕಾರ್ಯಾಗಾರದಲ್ಲಿ ಹೇಳ್ಕೊಡ್ತೇನೆ. ಇದ್ರ ಜೊತೆ ಬರಬೇಕು ಅಂತಂದರೆ ನಾವೆಲ್ಲರೂ 1 ಹಿಡಿ ಭತ್ತ, 1 ಹಿಡಿ ರಾಗಿ, 1 ಹಿಡಿ ಕಲ್ಲುಪ್ಪು, 3 ನಿಂಬೆಹಣ್ಣು ಮತ್ತು 3 ಮೊಳ ಅರಿಶಿಣ ದಾರವನ್ನು ತರಬೇಕು. ಎಲ್ಲರೂ ಹಳದಿ ಕಲರ್, ಯೆಲ್ಲೋ ಕಲರ್ ಬಟ್ಟೆ ಧರಿಸಿ ಈ ಕಾರ್ಯಾಗಾರಕ್ಕೆ ಬರಬೇಕು. ಇದರ ಜೊತೆ ನಾವೆಲ್ಲರೂ ಯಾರೆಲ್ಲ ಈ ವರ್ಕ್ಶಾಪ್ಗೆ ಬರ್ತಿದ್ದೀರೋ ಅವರೆಲ್ಲರಿಗೂ ನಾನು ಹೇಳಿಕೊಡ್ತೇನೆ ಯಾವ ತಪಸ್ಸು ಮಾಡಬೇಕು, ಯಾವ ವ್ರತ ಮಾಡಬೇಕು. ವಿಶೇಷವಾಗಿ ಲಕ್ಷ್ಮೀ ಕುಬೇರ ವ್ರತವನ್ನು ನಾವೆಲ್ಲರೂ 36 ದಿನ ಮಾಡೋದೇ ಆದರೆ ನಮಗೇನು ಬೇಕು ಅದನ್ನೆಲ್ಲ ನಾವು ಸೃಷ್ಟಿ ಮಾಡ್ಕೊಳ್ಬೋದು. ಅದನ್ನು ಹೇಗೆ ಮಾಡುವಂಥದ್ದು ಅನ್ನೋದು ಕಾರ್ಯಾಗಾರದಲ್ಲಿ ಹೇಳ್ತೇನೆ. ಕಡೆಯದಾಗಿ ವಿಶ್ವಜ್ಞಾನ. ನಾವೆಲ್ಲರೂ ಈ ಭೂಲೋಕ ಬಿಟ್ಟು ಹೋದಾಗ ಎಲ್ಲಿಗೆ ಹೋಗ್ತೇವೆ? ಎಲ್ಲರೂ ಒಂದೇ ಜಾಗಕ್ಕೆ ಹೋಗ್ತೀವೋ ಅಥವಾ ಒಬ್ಬೊಬ್ಬರು ಒಂದೊಂದು ಜಾಗಕ್ಕೆ ಹೋಗ್ತೀವ? ಅದನ್ನು ನಾನು ತಿಳಿಸ್ಕೊಡ್ತೇನೆ. ನೇರವಾಗಿ ನಿಮಗೆ ಸಿಗ್ತೇನೆ ಫೆಬ್ರವರಿ 1, 2026 ಮನಿ ಈಸ್ ಹ್ಯಾಪಿನೆಸ್ ಫೌಂಡೇಶನ್ ಕಾರ್ಯಾಗಾರದಲ್ಲಿ. ಈ ಮುಂಬರುವ ಕಾರ್ಯಾಗಾರದಲ್ಲಿ ನಾನು ನಿಮ್ಮೆಲ್ಲರಿಗೂ ಈ ಸಾಲ ತೀರಿಸುವ, ಇನ್ನೊಂದ್ಸಲ ತಗೊಳ್ತೀನಿ. ಮುಂಬರುವ ಕಾರ್ಯಾಗಾರದಲ್ಲಿ ನಾನು ಯಾರೆಲ್ಲ ಈ ವರ್ಕ್ಶಾಪ್ಗೆ ಬರ್ತಿದ್ದೀರೋ ಅವರೆಲ್ಲರಿಗೂ ಸಾಲ ತೀರಿಸುವ ಬ್ಲೂ ಪ್ರಿಂಟ್, ಡೆಟ್ ಕ್ಲಿಯರೆನ್ಸ್ ಬ್ಲೂ ಪ್ರಿಂಟನ್ನು ನಿಮ್ಮೆಲ್ರಿಗೂ ಕೊಡ್ತಿದ್ದೇನೆ. ಉಚಿತವಾಗಿ ಕೊಡ್ತಿರೋವಂಥದ್ದು. ಯಾರೆಲ್ಲ ಈ ಬ್ಲೂ ಪ್ರಿಂಟ್ನ ರೀತಿ ನಾವು ಜೀವನ ಮಾಡೋದೇ ಆದರೆ
ನಮ್ಮ ಸಾಲಗಳು, ನಮ್ಮ ಋಣಗಳು ಸಂಪೂರ್ಣವಾಗಿ ಸುಲಭವಾಗಿ ಮುಕ್ತಿಯಾಗುತ್ತೆ ಅಂತ ನಾನು ಹೇಳ್ತಿದ್ದೇನೆ. ಎಲ್ಲರೂ ತೆಗೆದುಕೊಳ್ಬೇಕು, ಎಲ್ಲರೂ ಫಾಲೋ ಮಾಡಬೇಕು. ಕೇವಲ ಇದು ನಮ್ಮ ಜೊತೆ ಇದ್ದರೆ ಎಲ್ಲ ತೀರೋಗುತ್ತೆ ಅಂತ ನಾನು ಹೇಳೋದಿಲ್ಲ. ಯಾರ ಜೊತೆ ಇರುತ್ತೋ, ಯಾರು ಇದಕ್ಕೆ ಪೂರಕವಾಗಿ ಕೆಲಸ ಮಾಡ್ತೀರೋ ಅಂಥವರ ಸಾಲಗಳು ಸಂಪೂರ್ಣವಾಗಿ 3 ತಿಂಗಳು, 6 ತಿಂಗಳು ಇಲ್ಲ 9 ತಿಂಗಳು ಒಳಗಡೆ ಸಂಪೂರ್ಣವಾಗಿ ತೀರೋಗುತ್ತೆ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಎಲ್ಲರೂ ಇದರ ಸದುಪಯೋಗ ಪಡ್ಕೊಳ್ಬೇಕು. ಮೇಡಮ್, ನೀವು ಕೇಳಿದ್ರಿ ಲಕ್ಷ್ಮಿಯನ್ನು ಎಷ್ಟು ಬೇಡಿಕೊಂಡ್ರೂ ನಮ್ಮ ಮನೆಗಳಿಗೆ ಬರ್ತಿಲ್ಲ. ಇನ್ನೊಂದು ಪ್ರಶ್ನೆ ಜನಗಳು ಯೂಶ್ವಲಿ ಹೇಳುವಂಥದ್ದು, ನಾರಾಯಣನ ಸ್ಮರಣೆ ಇಲ್ಲದೆ ಲಕ್ಷ್ಮಿಯನ್ನು ಮಾತ್ರ ಆಹ್ವಾನಿಸಿದರೆ ಆ ಸಂಪತ್ತು ಅಶಾಂತಿಯಾಗುತ್ತೆ ಅಂತ ಕೆಲವರು ಭಾವಿಸ್ತಿದ್ದಾರೆ. ಇದ್ರ ಬಗ್ಗೆ ಇದು ನಿಜಾನ ಅಂತ ನೀವು ಕೇಳಿದ್ರಿ. ಅದ್ರ ಬಗ್ಗೆನೂ ಆನ್ಸರ್ ಕೊಡ್ತೇನೆ, ಉತ್ತರ ಕೊಡ್ತೇನೆ. ಹಣ ಮತ್ತು ನೆಮ್ಮದಿ ಎರಡನ್ನೂ ಸಾಧಿಸುವುದು ಹೇಗೆ ಅಂತಲೂ ಕೇಳಿದ್ರೆ, ಹೌದು, ಇದು ಕಲಿಯುಗಕ್ಕೆ ಬೇಕಾಗಿರುವಂಥ ಉತ್ತರ. ಹಣ ಇರೋ ಹತ್ರ ನೆಮ್ಮದಿ ಇರೋದಿಲ್ಲ, ನೆಮ್ಮದಿ ಇರೋ ಹತ್ರ ಹಣ ಇರೋದಿಲ್ಲ ಅಂತ ತುಂಬ ಜನ ನಂಬಿರ್ತೇವೆ. ಇದ್ರ ಬಗ್ಗೆನೂ ಉತ್ತರ ಕೊಡ್ತೇನೆ. ನೋಡಿ, ಒಂದು ಸಲ ಮಹಾವಿಷ್ಣು ಮತ್ತು ಲಕ್ಷ್ಮಿ ವೈಕುಂಠದಲ್ಲಿರ್ಬೇಕಂತಂದರೆ ಇಬ್ಬರು ಮಾತಾಡ್ಕೊಳ್ತಿರ್ತಾರೆ. ನಾರಾಯಣ ಹೇಳ್ತಾರೆ, ವೆಂಕಟೇಶ್ವರ ಸ್ವಾಮಿಗಳು ಹೇಳ್ತಾರೆ, ನೋಡಮ್ಮ ಲಕ್ಷ್ಮಿ, ಈ ಭೂಲೋಕದಲ್ಲಿ ಎಷ್ಟು ನನಗೆ ಪ್ರಿಯರಿದ್ದಾರೆ ಅಲ್ಲ, ಎಷ್ಟು ಪೂಜೆಗಳು ಮಾಡ್ತಾರೆ, ಎಲ್ಲಿ ನೋಡಿದರೂ ನಾರಾಯಣ ನಾರಾಯಣ ಎನ್ನುವ ಪೂಜೆ ಅಥವಾ ಪಾರಾಯಣ ನಡೀತಿದೆ, ನಿಜವಾಗ್ಲೂ ನನಗೆ ಖುಷಿ ಆಗ್ತಿದೆ ಅಂತಂತೇಳಿ ಶ್ರೀಮನ್ ನಾರಾಯಣ ಮಹಾವಿಷ್ಣುವು ಲಕ್ಷ್ಮಿ ಹತ್ರ, ಹೆಂಡತಿ ಹತ್ರ ಮಾತಾಡ್ಕೊಂಡು ಹೇಳ್ತಿರ್ತಾರೆ. ಆಗ ಲಕ್ಷ್ಮಿ ತಮಾಷೆಗೆ ಹೇಳ್ತಾರೆ, ಅಲ್ಲ ಸ್ವಾಮಿ, ನೀವು ಕನ್ಫ್ಯೂಸ್ ಮಾಡ್ಕೊಂಡ್ಬಿಟ್ಟಿದ್ದೀರಾ. ಈ ಭೂಲೋಕದಲ್ಲಿ ನಾರಾಯಣ ಅಂತಿರೋದು ನಿಮಗೋಸ್ಕರ ಅಲ್ಲ, ಲಕ್ಷ್ಮಿಗೋಸ್ಕರ, ನನಗೋಸ್ಕರ. ಅವರು ನಾರಾಯಣ ಅಂತಂತ ಹೇಳ್ತಿದ್ದಾರೆ, ಬಟ್ ಮನಸ್ಸಿನಲ್ಲಿ ಕೋರ್ಕೊಳ್ತಿರೋದು ಮಾತ್ರ ಲಕ್ಷ್ಮಿಯನ್ನೇ, ಅಂದರೆ ಹಣ, ಆಸ್ತಿ, ಐಶ್ವರ್ಯವನ್ನೇ ಕೋರ್ಕೊಳ್ತಿದ್ದಾರೆ, ನಾರಾಯಣನ ಅಲ್ಲ ಅಂತ ಹೇಳ್ತಾರೆ. ಅದಕ್ಕೆ ನಾರಾಯಣನಿಗೆ, ವೆಂಕಟೇಶ್ವರ ಸ್ವಾಮಿಗಳಿಗೆ ನಿಜವಾಗ್ಲೂ ಒಂದು ಕುತೂಹಲ ಹುಟ್ಟುತ್ತೆ. ಇದು ನಿಜಾನ, ಇದು ಲಕ್ಷ್ಮಿ ಹೇಳಿದ್ದು ಸತ್ಯನ ಅಂತಂತೇಳಿ ಪರೀಕ್ಷೆ ಮಾಡೋದಕ್ಕೆ ನಾನು ಭೂಲೋಕಕ್ಕೆ ಹೋಗಿ ಬರ್ತೀನಿ ಒಂದು 7 ದಿನ. ನೀನು ಹೇಳೋದು ಸುಳ್ಳು ಅಂತ ನಾನು ಪ್ರೂವ್ ಮಾಡ್ತೇನೆ, ನೋಡೋಣ, ಅದು ಚೆಕ್ ಮಾಡ್ಕೊಂಡು ಬರ್ತೇನೆ ಅಂತಂತೇಳಿ ವೆಂಕಟೇಶ್ವರ ಸ್ವಾಮಿಗಳು ವೇಷವನ್ನು ಬದಲಾಯಿಸಿಕೊಂಡು ಭೂಲೋಕಕ್ಕೆ ಬರ್ತಾರೆ. ಅದು ಯಾವ ಊರಿಗೆ ಅಂತಂದರೆ ತುಂಬ ಭಕ್ತಿ ಇರುವಂಥ ಊರಿಗೆ. ಅಲ್ಲಿ ದೇವರು ಅಂದರೆ ತುಂಬ ಭಕ್ತಿ, ಎಲ್ಲರಿಗೂ ವಿಶ್ವಾಸ ಜಾಸ್ತಿ. ವಿಶೇಷವಾಗಿ ವೆಂಕಟೇಶ್ವರ ಸ್ವಾಮಿಗಳ ಮೇಲೆ, ನಾರಾಯಣನ ಮೇಲೆ ಇರುವಂಥ ಭಕ್ತಿ ಈ ಭೂಲೋಕದಲ್ಲಿ ಎಲ್ಲೂ ಇರಲ್ಲ. ಅಂಥ ಊರಲ್ಲಿ ಬಂದು ನಿಲ್ತಾರೆ. ಅದರಲ್ಲೂ ಆ ಊರಿನ ಮುಖಂಡನಂತೂ ನಾರಾಯಣ ಅಂತಂದರೆ ಪಂಚಪ್ರಾಣ. ಹಾಗಾಗಿ ಅಂಥವ್ರ ಮನೆಗೆ ಬಂದು ಈ ವ್ಯಕ್ತಿ ಹೇಳ್ತಾರೆ, ಇನ್ನು ಮುಂದೆ ಒಂದು 7 ದಿನ ನಿಮ್ಮ ಊರಿನಲ್ಲಿ ನಾನು ಉಪನ್ಯಾಸ ಮಾಡ್ತೇನೆ, ನಾನು ಒಂದು ಮಹಾ ಋಷಿ, ನಾರಾಯಣನ ಪ್ರಿಯ ಭಕ್ತ. ಇನ್ನು ಮುಂದೆ 7 ದಿನ ನಾವು ಪಾರಾಯಣ ಮಾಡೋಣ, ನಾವು ಪೂಜೆ ಮಾಡೋಣ, ಪುರಸ್ಕಾರ ಮಾಡೋಣ ನಾರಾಯಣನಿಗೆ ಅಂತ ಹೇಳ್ತಾರೆ. ಆಗ ಮುಖಂಡರಿಗೆ ತುಂಬ ಖುಷಿಯಾಗ್ಬಿಡುತ್ತೆ. ಊರಿನ ಜನಗಳಿಗೆಲ್ಲ ಹೇಳ್ತಾರೆ. ಎಲ್ಲರೂ ಖುಷಿಯಾಗ್ಬಿಟ್ಟು ಪ್ರತಿದಿನ 7 ದಿನ ಮಹಾಪೂಜೆ ಇರುತ್ತೆ ನಾರಾಯಣನಿಗೆ ಅಂತಂತೇಳಿ ಎಲ್ಲರೂ ಬರೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. 1ನೇ ದಿನ, 2ನೇ ದಿನ, 3ನೇ ದಿನ, 4ನೇ ದಿನ, 5ನೇ ದಿನ, 6ನೇ ದಿನ ಪೂಜೆಗಳು ಸಖತ್ತು ವಿಜೃಂಭಣೆಯಿಂದ ನಡೆಯುತ್ತೆ. ಇಡೀ ಊರು ಜನಗಳು ಒಬ್ಬರು ಬಿಡದೆ ಪೂಜೆಯಲ್ಲಿ ಪಾಲ್ಗೊಳ್ತಾರೆ, ತುಂಬ ಖುಷಿ ಪಡ್ತಿರ್ತಾರೆ. ಅಂಥ ಟೈಮಲ್ಲಿ ಲಕ್ಷ್ಮೀ ದೇವಿಯು ವೈಕುಂಠದಿಂದ ಭೂಲೋಕಕ್ಕೆ ಅದೇ ಊರಿಗೆ ಬರ್ತಾರೆ. ಅದೇ ಊರಿಗೆ ಅವರು ವೇಷ ಮರೆಸ್ಕೊಂಡು ಒಂದು ಅಜ್ಜಿಯ ರೀತಿಯಲ್ಲಿ ಅಲ್ಲಿ ಬರ್ತಾರೆ. ಎಲ್ಲರೂ ಪೂಜೆಗೆ ಸಂಜೆ ಆದರೆ ಓಡ್ತಿರ್ತಾರೆ ನಾರಾಯಣನ ಪೂಜೆಗೆ. ಆ ಟೈಮಲ್ಲಿ ಒಂದು ಮನೆಗೆ ಬಂದು ಅಲ್ಲಿ ಅಜ್ಜಿ ಕೇಳ್ತಾರೆ, ನಂಗೆ ಸ್ವಲ್ಪ ನೀರು ಕುಡಿಬೇಕು ಅನ್ನಿಸ್ತಿದೆ, ನೀರು ಸ್ವಲ್ಪ ಕೊಡ್ತೀರಾ ಅಂತಂತೇಳಿ. ಆ ಮಹಿಳೆ ಯಾರು ಓಡ್ತಿರ್ತಾಳೋ ನಾರಾಯಣನ ಪೂಜೆಗೆ ಅಂತೇಳಿ ಸಂಜೆ, ಆ ಮಹಿಳೆ ಹೇಳ್ತಾರೆ, ಅಯ್ಯೋ ಈ ಟೈಮಲ್ಲೇ ಬಂದ್ರಮ್ಮ ನೀವು, ಪೂಜೆ ಮಿಸ್ ಆಗಿಬಿಡುತ್ತೆ, ಲೇಟ್ ಆಗಿಬಿಡುತ್ತೆ ಅಂತಂತೇಳಿ ದಿಢೀರ್ನೇ ಕಿಚನ್ಗೆ ಹೋಗ್ಬಿಟ್ಟು ಪಟ್ ಅಂತೇಳಿ ಸ್ವಲ್ಪ ನೀರು ತೆಗೆದುಕೊಂಡು ಬಂದು ಚೆಂಬಿನಲ್ಲಿ ನೀರು ಕೊಡ್ತಾಳೆ. ಈ ಅಜ್ಜಿ ನೀರು ಕುಡಿದು ಆ ಚೆಂಬನ್ನು, ಆ ಲೋಟವನ್ನು ವಾಪಸ್ ಕೊಡಬೇಕು ಅಂತಂದರೆ ಆ ಮಹಿಳೆ ತೆಗೆದುಕೊಳ್ಳೋ ಸಂದರ್ಭದಲ್ಲಿ ಆ ಚೆಂಬು ಬಂಗಾರ ಆಗಿಬಿಡುತ್ತೆ. ಆಗ ಈ ಮಹಿಳೆಗೆ ಆಶ್ಚರ್ಯ, ಇದೇನಪ್ಪ ಇದು, ಈ ಅಜ್ಜಿಗೆ ನೀರು ಕೊಟ್ಟೆ, ವಾಪಸ್ಸು ಆ ಲೋಟ ಚೆಂಬನ್ನು ವಾಪಸ್ ತೆಗೆದುಕೊಂಡ್ರೆ ಬಂಗಾರ ಆಗೋಗಿದೆ ಅಂತಂದೇಳಿ ಫುಲ್ಲು ಖುಷಿ ಆಗಿಬಿಡುತ್ತೆ. ಆಗ ಅಜ್ಜಿಗೆ ಹೇಳ್ತಾರೆ, ಅಜ್ಜಿ ನಿಮಗೇನಾದರೂ ಹೊಟ್ಟೆ ಹಸಿದಿದೆಯಾ, ಊಟ ಬೇಕಾ ನಿಮಗೆ ಅಂತ ಕೇಳ್ತಾಳೆ.
ಆಗ ಅಜ್ಜಿ ಕೇಳ್ತಾಳೆ, ಅಲ್ಲಮ್ಮ ನೀವು ಎಲ್ಲಿಗೋ ಹೋಗ್ತಿದ್ರಿ, ಏನೋ ಪೂಜೆ ಅಂತ ಹೇಳ್ತಿದ್ರಿ, ಈಗ ನೋಡಿದ್ರೆ ಆರಾಮಾಗಿ ಮಾತಾಡ್ತಿದ್ದೀರಾ, ಊಟ ಕೊಡ್ತೀನಿ ಅಂತ ಹೇಳ್ತಿದ್ದೀರಾ ಅಂತ. ಅದಕ್ಕೆ ಆ ಮಹಿಳೆ ಹೇಳ್ತಾಳೆ, ಇಲ್ಲ ಪರವಾಗಿಲ್ಲ ಅಜ್ಜಿ, ಪೂಜೆ ಏನೋ ಪ್ರತಿದಿನ ಹೋಗಿ ಅಟೆಂಡ್ ಮಾಡಿದ್ದೀನಿ, ನಾಳೆನೇ ಇರುತ್ತೆ, ಪರವಾಗಿಲ್ಲ, ಇವತ್ತು ಮಿಸ್ ಆದರೂ ಏನೂ ಆಗೋದಿಲ್ಲ ಅಂತಂತೇಳಿ ಊಟಕ್ಕೆ ಕೂತ್ಕೊಳ್ಳಿ ಅಂತ ಊಟನೂ ಕೊಡ್ತಾಳೆ. ಊಟ ಕೊಟ್ಟಾಗ ಆ ಪಾತ್ರೆ ಏನಿದೆಯೋ, ಊಟ ಮಾಡಿರೋಂಥ ಪಾತ್ರೆ, ಅದು ವಾಪಸ್ ಕೊಟ್ಟಾಗ ಅದು ಬಂಗಾರ ಆಗಿಬಿಡುತ್ತೆ. ಫುಲ್ ಖುಷಿ ಆಗಿಬಿಡುತ್ತೆ ಈ ಮಹಿಳೆಗೆ. ಆಗೇನು ಮಾಡ್ತಾಳೆ, ಊರೊಳಗಡೆ ಹೋಗ್ಬಿಟ್ಟು ಎಲ್ಲರಿಗೂ ಹೇಳ್ಬಿಡ್ತಾಳೆ, ಒಂದು ಅಜ್ಜಿ ಬಂದಿದ್ದಾರೆ, ಅಜ್ಜಿಗೆ ಏನು ಕೊಟ್ಟರು, ಅಜ್ಜಿ ಏನು ಮುಟ್ಟಿದ್ರು ಎಲ್ಲ ಬಂಗಾರ ಆಗ್ತಿದೆ, ಚಿನ್ನ ಆಗ್ತಿದೆ ಅಂತಂತೇಳಿ. ಅಲ್ಲಿ ಪೂಜೆಗೆ ಹೋಗಿರ್ತಾರಲ್ವ, ನಾರಾಯಣನ ಪೂಜೆಗೆ, ಮುಖಂಡರು ಸಮೇತ ಎಲ್ಲರೂ ಓಡಿಕೊಂಡು ಈ ಮನೆ ಹತ್ರ ಬರ್ತಾರೆ. ಈ ಅಜ್ಜಿ ಹತ್ರ ನಿಂತ್ಕೊಳ್ತಾರೆ. ಅಜ್ಜಿ ಹತ್ರ ನಿಂತ್ಕೊಂಡು ಅವ್ರ ಮನೆಯಲ್ಲಿರೋ ಎಲ್ಲ ಸಾಮಾನುಗಳನ್ನ ತಂದುಬಿಟ್ಟು, ಅಮ್ಮ ಇದನ್ನೊಂದ್ಸಲಿ ಮುಟ್ಬಿಡಿ ಸಾಕು, ನಿಮ್ಗೇನು ಬೇಕೋ ಅದು ಕೊಡ್ತೀವಿ, ಊಟ ಬೇಕಾ, ಉಪಚಾರ ಬೇಕಾ, ನೀರು ಬೇಕಾ, ಏನು ಬೇಕು ಎಲ್ಲ ಕೊಡ್ತೇವೆ, ದಯವಿಟ್ಟು ನಮ್ಮ ಪಾತ್ರೆಗಳನ್ನ ಮುಟ್ಟಿದ್ರೆ ಸಾಕು ಅಂತ ಹೇಳ್ತಾರೆ. ಆಗ ಲಕ್ಷ್ಮಿ ಅವರು ಕೇಳ್ತಾರೆ, ಅಂದರೆ ಲಕ್ಷ್ಮಿ ವೇಷದಲ್ಲಿದ್ದ ಅಜ್ಜಿ ಕೇಳ್ತಾರೆ, ಅಲ್ಲ ನೀವೆಲ್ಲರೂ ಏನೋ ಪೂಜೆ ಮಾಡ್ತಿದ್ರಿ, ಯಾರೋ ಬಂದಿದ್ದಾರೆ ಮಹರ್ಷಿಗಳು ಅಂತ ಯಾರೋ ಹೇಳ್ತಿದ್ರು, 7 ದಿನ ಪೂಜೆ ಇದೆ, ಇವತ್ತು 6ನೇ ದಿನ ಅಂತ ಬೇರೆ ಹೇಳ್ತಿದ್ರು, ಅಲ್ಲ ಯಾಕೆ ವಾಪಸ್ ಬಂದರೆ, ಪೂಜೆ ಮುಗಿಸ್ಕೊಳ್ಳೋದು ತಾನೆ ಅಂತ ಹೇಳ್ತಾರೆ. ಹಾಗೆ ಇವರೆಲ್ಲರೂ ಹೇಳ್ತಾರೆ, ಅಯ್ಯೋ ಪೂಜೆಗೇನಿದೆ, ಪರವಾಗಿಲ್ಲ ಬಿಡಿ, ನಮಗೆ ಎಷ್ಟೋ ಕಷ್ಟಗಳಿದೆ, ನಾರಾಯಣ ಅಂತ ಅಂದ್ಕೊಂಡಿದ್ರೆ ಕಷ್ಟಗಳು ತೀರೋಗುತ್ತಾ, ಅದಕ್ಕೆ ನಾವು ಯಾರೋ ನೀವು ಬಂದಿದ್ದೀರಾ, ಆ ಋಷಿಗಳಿಗಿಂತ ಪವಾಡ ಪುರುಷರು, ಪವಾಡ ಮಾಡೋವಂಥ ವ್ಯಕ್ತಿ ಅಂತ ನಾವು ಅಂದ್ಕೊಂಡಿದ್ದೇವೆ, ದಯವಿಟ್ಟು ನಮಗೆ ಇದನ್ನೆಲ್ಲ ಮುಟ್ಬಿಟ್ಟು ಬಂಗಾರ ಮಾಡಿಕೊಟ್ಬಿಡಿ ಅಂತ ಹೇಳ್ತಾರೆ. ಆಗ ಆ ಮಾರು ವೇಷದಲ್ಲಿ ಇದ್ದಂಥ ಆ ಮಹಿಳೆ ಲಕ್ಷ್ಮೀ ಸ್ವರೂಪವನ್ನು ತೆಗೆದುಕೊಂಡು ಊರಿನ ಜನಗಳಿಗೆಲ್ಲ ಹೇಳ್ತಾರೆ, ನಾನು ಎಲ್ಲಿ ಇರ್ತೀನೋ ಅಲ್ಲಿ ನನ್ನ ನಾರಾಯಣ, ನನ್ನ ಸ್ವಾಮಿ ಇದ್ದರೆ ಮಾತ್ರ ಅಂಥ ಜಾಗಗಳಲ್ಲಿ, ಅಂಥ ಮನೆಗಳಲ್ಲಿ, ಅಂಥ ಊರುಗಳಲ್ಲಿ ಇರ್ತೇನೆ ಹೊರತು ನಾರಾಯಣ ಇಲ್ಲದೆ ಇರುವಂಥ ಜಾಗದಲ್ಲಿ ನಾನು ಯಾವತ್ತೂ ಇರೋದಿಲ್ಲ. ಎಲ್ಲಿ ನಾರಾಯಣ ಇರ್ತಾನೋ ಅಲ್ಲಿ ಲಕ್ಷ್ಮಿ ಇರ್ತಾರೆ, ಎಲ್ಲಿ ಲಕ್ಷ್ಮಿ ಇರ್ತಾರೋ ಅಲ್ಲಿ ನಾರಾಯಣನೂ ಸಹ ಇರ್ತಾರೆ ಅಂತ ಹೇಳಿ ಅವರಿಗೆ ಮನದಟ್ಟು ಮಾಡ್ತಾಳೆ ಲಕ್ಷ್ಮಿ. ಇಲ್ಲಿ ಒಂದು ವಿಚಾರ ಗೊತ್ತಿರಲಿ, ನಾರಾಯಣ ಅಂತಂದರೆ ಸಂಸ್ಕಾರ, ನಾರಾಯಣ ಅಂತಂದರೆ ಒಳ್ಳೆತನ, ನಾರಾಯಣ ಅಂತಂದರೆ ಧರ್ಮ. ಎಲ್ಲಿ ಧರ್ಮ ಇರುತ್ತೋ ಅಲ್ಲಿ ಲಕ್ಷ್ಮಿ ಅಂತಂದರೆ ಹಣ, ಆಸ್ತಿ, ಐಶ್ವರ್ಯಗಳು ಜೊತೆಯಲ್ಲಿ ಇರುತ್ತೆ. ಎಲ್ಲಿ ಅಧರ್ಮ ಇರುತ್ತೋ ಅಲ್ಲಿ ಲಕ್ಷ್ಮಿ ಇರೋದಿಲ್ಲ, ನಾರಾಯಣ ಇರೋದಿಲ್ಲ. ಬದಲಿಗೆ ಕಲಿ, ರಾಕ್ಷಸ ಇರ್ತಾನೆ, ಗೊತ್ತಿರಲಿ. ಸೊ ತುಂಬ ಜನಕ್ಕೆ ಇದು ಮನಸ್ಸಲ್ಲಿ ಇರುತ್ತೆ, ಅಲ್ಲ ಎಷ್ಟೋ ಜನ ಕೆಟ್ಟವರಿದ್ದಾರೆ, ಅವ್ರ ಹತ್ರ ಹಣ, ಆಸ್ತಿ, ಐಶ್ವರ್ಯಗಳು ಇದೆ ಅಲ್ವಾ ಅಂತಂತೇಳಿ. ಖಂಡಿತ ನೀವು ನೋಡ್ತಿರೋದು ಹಣ ನೋಡ್ತಿದ್ದೀರಾ, ಆಸ್ತಿಯನ್ನು ನೋಡ್ತಿದ್ದೀರಾ, ಐಶ್ವರ್ಯವನ್ನಲ್ಲ. ಐಶ್ವರ್ಯ ಅಂತಂದರೆ ಸುಖ, ಶಾಂತಿ, ನೆಮ್ಮದಿ ಮತ್ತು ಇನ್ನಿತರೆ ಹಲವಾರು ವಿಚಾರಗಳು, ಇವೆಲ್ಲವೂ ಸೇರಿ ಐಶ್ವರ್ಯ ಆಗುತ್ತೆ. ಆದರೆ ನಾವು ಕೆಟ್ಟ ಜನಗಳಲ್ಲಿ ನೋಡ್ತಿರೋವಂಥದ್ದು ಅಥವಾ ಕೆಟ್ಟ ಶ್ರೀಮಂತರಲ್ಲಿ ನೋಡ್ತಿರೋವಂಥದ್ದು ಕೇವಲ ಹಣ ಮತ್ತು ಆಸ್ತಿ ಮಾತ್ರ. ನಿಜವಾಗ್ಲೂ ನಿಮ್ಗೆ ಗೊತ್ತಿಲ್ಲ, ಯಾರೆಲ್ಲ ಕೆಟ್ಟ ರೀತಿಯಲ್ಲಿ, ಅಧರ್ಮದ ರೀತಿಯಲ್ಲಿ ಹಣ ಆಸ್ತಿಗಳನ್ನು ಸಂಪಾದನೆ ಮಾಡ್ತಾರೋ ಅವರ ಮನಸ್ಸುಗಳು ಸಮಾಧಾನದಲ್ಲಿರೋದಿಲ್ಲ, ಶಾಂತಿಯಲ್ಲಿರೋದಿಲ್ಲ, ತುಂಬ ದುಃಖದಲ್ಲಿ, ಕಷ್ಟದಲ್ಲಿ, ಅಜ್ಞಾನದಲ್ಲಿ, ಅವರು ಮೂಢಾತ್ಮದಲ್ಲಿ ಜೀವನ ಮಾಡ್ತಿರ್ತಾರೆ. ಯಾರು ವಿವೇಕದಲ್ಲಿ, ಜ್ಞಾನದಲ್ಲಿ, ಧರ್ಮದಲ್ಲಿ, ಸನ್ಮಾರ್ಗದಲ್ಲಿ ಹಣ ಆಸ್ತಿ ಐಶ್ವರ್ಯಗಳನ್ನು ಮಾಡ್ತಾರೋ ಅವರ ಜೊತೆ ಇಬ್ಬರು ಆ ದೇವತೆಗಳು, ದೇವರುಗಳು ಜೊತೆಯಲ್ಲಿದ್ದು, ಯೂನಿವರ್ಸ್ ಜೊತೆಯಲ್ಲಿದ್ದು ಅವ್ರಿಗೇನು ಬೇಕೋ ಅದೆಲ್ಲವನ್ನು ಕೊಟ್ಬಿಡುತ್ತೆ. ಇನ್ಫ್ಯಾಕ್ಟ್ ನಾವೆಲ್ಲರೂ ಏನು ಕೇಳ್ಕೊಳ್ತೇವೆ, ಅಪ್ಪ ಏನಿದ್ರು ಏನಿಲ್ಲದೆ ಇದ್ದರೂ ನೆಮ್ಮದಿ ಇರಬೇಕು ಅಂತಂತೇಳಿ. ನೆಮ್ಮದಿ ಈಸ್ ಅ ಬೈ ಪ್ರಾಡಕ್ಟ್, ಇಟ್ಸ್ ನಾಟ್ ಅ ಮೇನ್ ಪ್ರಾಡಕ್ಟ್. ನೆಮ್ಮದಿ ಅನ್ನುವಂಥದ್ದು ನಾವು ಧರ್ಮದಲ್ಲಿದ್ದಾಗ ಆಟೋಮ್ಯಾಟಿಕ್ಕಾಗಿ ಸಿಗುವಂಥದ್ದು. ಈ ನೆಮ್ಮದಿ ಬಹುಶಃ 100 ವರ್ಷಗಳ ಹಿಂದುಗಡೆ, ಹಲವಾರು ವರ್ಷಗಳ ಹಿಂದುಗಡೆ ನೀವು ಹೋಗೋದಾದರೆ, ಅಟ್ಲೀಸ್ಟ್ ಒಂದು 50 ವರ್ಷ ಹಿಂದಕ್ಕೆ ಹೋದ್ರೂ ಈ ನೆಮ್ಮದಿಗೆ ಕೊರತೆ ಇರಲಿಲ್ಲ. ಆದರೆ ಈಗ ಕಲಿಗಾಲ, ಕಲಿ ತಾಂಡವವಾಡುತ್ತಿರೋದಕ್ಕೆ ಎಲ್ಲರ ಹತ್ರ ಎಲ್ಲ ಇದ್ದರೂ ನೆಮ್ಮದಿ, ಶಾಂತಿ ಇಲ್ಲ. ಸೊ ಹಾಗಾಗಿ ಹೇಗೆ ಈ ನೆಮ್ಮದಿಯನ್ನು ಪಡ್ಕೊಳ್ಳೋದು, ಹೇಗೆ ಈ ಶಾಂತಿಯನ್ನು ಸಂಪಾದನೆ ಮಾಡುವಂಥದ್ದು ಅನ್ನುವ ಎಲ್ಲ ವಿಚಾರಗಳನ್ನು ನಾನು ವಿಶೇಷವಾಗಿ ಮುಂಬರುವ ಫೆಬ್ರವರಿ 1, 2026 ಕಾರ್ಯಾಗಾರದಲ್ಲಿ ತಿಳಿಸ್ಕೊಡ್ತೇನೆ. ಎಲ್ಲರೂ ಕಲಿಯೋಣ, ಎಲ್ಲರೂ ಶ್ರೀಮಂತರಾಗೋಣ.
ಗುರುಜಿ, ಲಕ್ಷ್ಮಿ ಆರಾಧನೆ ಬಗ್ಗೆ ಸಾಕಷ್ಟು ವಿಶೇಷವಾದಂತಹ ಮಾಹಿತಿಯನ್ನು ನಮ್ಮ ಜೊತೆ ಹಂಚ್ಕೊಂಡಿದ್ದೀರಾ ಗುರುಜಿ, ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಟ್ಟಿದ್ದೀರಾ. ಇನ್ನು ನಮ್ಮ ಪ್ರತಿ ಕಾರ್ಯಕ್ರಮದಲ್ಲೂ ಕೂಡ ಒಂದಿಷ್ಟು ಸುಲಭ ಮಾರ್ಗೋಪಾಯಗಳ ಬಗ್ಗೆ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡ್ತೀರಾ. ಯಾವುದಾದ್ರೂ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಏನು ಮಾಡಿದ್ರೆ ಆ ಒಂದು ಸಮಸ್ಯೆ ಪರಿಹಾರ ಆಗುತ್ತೆ ಅನ್ನೋದ್ರ ಕುರಿತಂತೆ ಇವತ್ತು ಯಾವ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಯಾವ ಸುಲಭ ಮಾರ್ಗೋಪಾಯವನ್ನು ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡ್ತಿದ್ದೀರಿ? ಓಕೆ, ಕಮಿಂಗ್ ಬ್ಯಾಕ್ ಟು ಟೆಕ್ನಿಕ್. ತುಂಬ ಚೆನ್ನಾಗಿ ಅರ್ಥ ಆಯಿತು ಅಂತ ನಾನು ಭಾವಿಸ್ತೇನೆ. ಸಂಚಿಕೆ ಎಲ್ಲರಿಗೂ ಬೇಕಾಗಿರೋದು, ಎಲ್ಲಿ ಲಕ್ಷ್ಮಿ ಇರ್ತಾರೆ, ಎಲ್ಲಿ ನಾರಾಯಣ ಇರ್ತಾರೆ, ಬರೀ ನಾರಾಯಣ ಸಾಕ, ಬರೀ ಲಕ್ಷ್ಮಿ ಬೇಕಾ? ಸೊ ಇದಕ್ಕೆಲ್ಲ ಅರ್ಥ ಆಯಿತು ಅಂತ ನಾನು ಭಾವಿಸ್ತೇನೆ ಮೇಡಮ್. ಕಮಿಂಗ್ ಟು ದ ಟೆಕ್ನಿಕ್, ಇದೆಲ್ಲರೂ ಮಾಡಬೇಕು. ಯಾರೆಲ್ಲ ಲಕ್ಷ್ಮೀ ಕುಬೇರ ವ್ರತವನ್ನು ಮಾಡ್ತಿಲ್ವೋ ಅಂಥವರಿಗೆ ಈ ವಿಶ್ವಕ್ರಿಯೆ. ಯಾರೆಲ್ಲ ಲಕ್ಷ್ಮೀ ಕುಬೇರ ವ್ರತ ಮಾಡ್ತಿದ್ದೀರೋ ಅಂಥವ್ರಿಗೆ ಇದು ಬೇಡ. ಯಾಕಂದರೆ ಆಲ್ರೆಡಿ ನಿಮಗೆ ಇದಕ್ಕಿಂತ ಹೆಚ್ಚಿನದ್ದು ಹೇಳಿಕೊಟ್ಟಿದ್ದೇನೆ, ಅದನ್ನು ನೀವು ಮಾಡಿದರೆ ಸಾಕು. ಸೊ ಗುರುವಾರ ಅಥವಾ ಶನಿವಾರ ನೀವು ಅರಳಿ ಮರದ ಹತ್ರ ಹೋಗಬೇಕು, ಬ್ರಾಹ್ಮಿ ಮುಹೂರ್ತದಲ್ಲಿ ಹೋಗಬೇಕು. ಸೊ ಬ್ರಾಹ್ಮಿ ಮುಹೂರ್ತ ಅಂತಂದರೆ 4:30 5:30 ಈ ಒಂದು ಸಮಯದಲ್ಲಿ ಬರುತ್ತೆ. ಎಲ್ಲರೂ ಬ್ರಾಹ್ಮಿ ಮುಹೂರ್ತದಲ್ಲಿ ಹೋಗಬೇಕು. ಅಲ್ಲಿ ಹೋದಾಗ ಅರಳಿ ಮರದ ಬುಡಕ್ಕೆ ಒಂದು ಸ್ವಲ್ಪ ನೀರನ್ನು ಹಾಕಿ, ಅಥವಾ ಹಾಲನ್ನು ಹಾಕ್ಬೋದು, ನೀರನ್ನು ಹಾಕಿದ್ರೆ ಸಾಕು. ಅದ್ರ ಜೊತೆ ಒಂದು 3 ನಿಮಿಷ ಮೌನವಾಗಿ ಧ್ಯಾನ ಮಾಡಬೇಕು. ಇದನ್ನು ಮನಿ ಮೆಡಿಟೇಷನ್ ಅನ್ನು ನಾನು ಕಾರ್ಯಾಗಾರದಲ್ಲಿ ಹೇಳ್ಕೊಡ್ತೇನೆ. ವಿಶೇಷವಾಗಿ ಆ ಪ್ರದಕ್ಷಿಣೆ ಹಾಕುವಂಥ ಸಂದರ್ಭದಲ್ಲಿ ನಿಮ್ಮ ಮನಸ್ಸಿನಲ್ಲಿ ನಿಮಗೇನು ಬೇಕೋ, ಯಾವುದೋ ಒಂದು ಸಂಕಲ್ಪ ಇರುತ್ತೆ, ಯಾವುದೋ ಒಂದು ಅಂದ್ಕೊಂಡಿರ್ತೀರ ಮನಸ್ಸಲ್ಲಿ, ಅದು ಮಾತ್ರ ಮನಸ್ಸಿನಲ್ಲಿ ಓಡುತ್ತಿರಲಿ. ಒಂದು ವೇಳೆ ಏನೇನೋ ಬರ್ತಿದೆ ಮನಸ್ಸಲ್ಲಿ, ಅದು ಬಿಟ್ಟು ಬೇರೆ ಏನೇನೋ ಬರ್ತಿದೆ ಅನ್ನೋದಾದರೆ ಅದನ್ನು ಹಾಗೆಯೇ ತೆಗೆದುಕೊಳ್ಳಿ. ಸೊ ಆಲೋಚನೆಗಳು ಹೇಗೆ ಬರುತ್ತೋ ಹಾಗೆ ತೆಗೆದುಕೊಳ್ಳಿ. ವಿಶೇಷವಾಗಿ ನಾವು ಏನನ್ನಾದರೂ ಹೊಸದನ್ನು ನಾವು ಪ್ರಾರಂಭಿಸ್ಬೇಕಂತಂದರೆ ನಮ್ಮ ಆಲೋಚನೆಗಳು ನಮ್ಮ ನಿಗ್ರಹದಲ್ಲಿ ಇರೋದಿಲ್ಲ, ಅದು ಸಹಜ. ಓಕೆ, ಸೊ ಡೋಂಟ್ ವರಿ. ಸೊ ದಯವಿಟ್ಟು ಇದನ್ನು ಮಾಡಿ. ಸೊ ಪ್ರತಿ ಗುರುವಾರ ಅಥವಾ ಶನಿವಾರ 2 ದಿನದಲ್ಲಿ 1 ದಿನ ಕಂಪಲ್ಸರಿಯಾಗಿ ಮಾಡಲೇಬೇಕು. ಎಷ್ಟು ದಿನ ಮಾಡಬೇಕು? ಎಷ್ಟು ದಿನ ಮಾಡಿದ್ರೂ ತಪ್ಪಲ್ಲ, ಬಟ್ ಎಷ್ಟು ಸಾಧ್ಯವೋ ಅಷ್ಟು ಮಾಡಿ. ವಿಶೇಷವಾಗಿ ಯಾರೆಲ್ಲ ಕಾರ್ಯಾಗಾರಕ್ಕೆ ಬರಲಿಲ್ವೋ ಅವರು ಒಂದು 4 ವಾರಗಳು ಮಾಡಿದರೆ ಸಾಕು. ಯಾರೆಲ್ಲ ಕಾರ್ಯಾಗಾರಕ್ಕೆ ಬಂದಿದ್ದೀರೋ ಅವರಿಗೆ 36 ದಿನ ಅಂತ ಹೇಳಿದ್ದೇನೆ. ಪ್ರತಿದಿನ ಹೋಗೋದಕ್ಕೆ ಸಾಧ್ಯವಾಗದೆ ಹೋದರೂ ಶನಿವಾರವಂತೂ ಹೋಗಲೇಬೇಕು. ಸೊ ದಯವಿಟ್ಟು ಇದನ್ನು ಮಾಡಿ. ಯಾರೆಲ್ಲ ಮಾಡ್ತಿರೋ ಅವರ ಸಂಕಲ್ಪಗಳು ಅತಿ ಸುಲಭವಾಗಿ ಈಡೇರುತ್ತೆ. ಥ್ಯಾಂಕ್ ಯು ಯೂನಿವರ್ಸ್. ಅಹಂ ಬ್ರಹ್ಮಸ್ಮಿ. ಸಾಕಷ್ಟು ವಿಚಾರಗಳನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಹಂಚಿಕೊಂಡಿದ್ದೀರಾ ಗುರುಜಿ, ಧನ್ಯವಾದ. ವೀಕ್ಷಕರೇ, ಇದೇ ರೀತಿಯಾದಂತಹ ಮಾಹಿತಿಗಳ ಕಾರ್ಯಾಗಾರ ಫೆಬ್ರವರಿ 1, 2021 ಗುರುಜಿಯವರು ನಡೆಸ್ಕೊಡ್ಲಿದ್ದಾರೆ. ಈ ಮನಿ ಈಸ್ ಹ್ಯಾಪಿನೆಸ್ನ ಕಾರ್ಯಾಗಾರವನ್ನು ಅಟೆಂಡ್ ಮಾಡೋದು ಹೇಗೆ, ನಮ್ಮ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಿದ್ರೆ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಬಹುದು. ಎಸ್ಪೆಷಲಿ ಈ ಒಂದು ಕಾರ್ಯಾಗಾರ ಯಾವ ರೀತಿಯಾಗಿರುತ್ತೆ ಅಂತಂದರೆ, ಅಲ್ಲಿ 100 ಜನ ಕಾರ್ಯಾಗಾರಕ್ಕೆ ಬಂದಿರ್ತಾರೆ. ಒಬ್ಬೊಬ್ಬರಿಗೆ ಒಂದೊಂದು ರೀತಿಯಾದಂತಹ ಸಮಸ್ಯೆ ಇರುತ್ತೆ. ಇಂಥ ಸಂದರ್ಭದಲ್ಲಿ ಗುರುಗಳು ನಿಮ್ಮನ್ನು ಭೇಟಿಯಾಗಿ ನಿಮಗೆ ಜೀವನದಲ್ಲಿ ಏನರ ಅವಶ್ಯಕತೆ ಇದೆ, ಏನು ಮಾಡಿದ್ರೆ ಆ ಒಂದು ಸಮಸ್ಯೆಯನ್ನು ಪರಿಹಾರ ಮಾಡಬಹುದು, ಖುದ್ದಾಗಿ ನಿಮಗೆ ಮಾರ್ಗೋಪಾಯಗಳನ್ನು ತಿಳಿಸಿಕೊಡ್ಲಿದ್ದಾರೆ. ಅದನ್ನು ಫಾಲೋ ಮಾಡಿದ್ರೆ ಖಂಡಿತವಾಗ್ಲೂ ಕೂಡ ನಿಮ್ಮ ಒಂದು ಸದ್ಯದ ಪರಿಸ್ಥಿತಿಯಲ್ಲಿ ನೀವು ಏನನ್ನ ಅನುಭವಿಸ್ತಾ ಇರ್ತೀರಾ ಅದರಿಂದ ಮುಕ್ತಿಯನ್ನು ಪಡ್ಕೊಳ್ಬಹುದು. ಹಾಗಾದ್ರೆ ಮತ್ಯಾಕ್ ತಡ, ಈ ಕಾರ್ಯಾಗಾರವನ್ನು ಅಟೆಂಡ್ ಮಾಡಿ. ಕಾರ್ಯಾಗಾರವನ್ನು ಅಟೆಂಡ್ ಮಾಡೋದಕ್ಕೆ ನಮ್ಮ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಿ ಎನ್ರೋಲ್ ಮಾಡ್ಕೊಳ್ಬಹುದು. ಇನ್ನು ಈ ಬಾರಿ ಬಹುದೊಡ್ಡ ಮಟ್ಟದಲ್ಲಿ ಗುರುಜಿಯವರು ಕಾರ್ಯಾಗಾರವನ್ನ ನಡೆಸ್ತಾ ಇದ್ದಾರೆ. ಯಾಕಂದ್ರೆ ಈ ಕಾರ್ಯಾಗಾರಕ್ಕೆ ಬರುವವರ ಸಂಖ್ಯೆ ಕೂಡ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ. ಹಾಗಾಗಿ ಈ ಬಾರಿ ಬಹುದೊಡ್ಡ ಮಟ್ಟದಲ್ಲಿ ಕಾರ್ಯಾಗಾರ ಆಯೋಜನೆ ಮಾಡ್ತಾ ಇರೋದ್ರಿಂದ ಸ್ಪಾಟ್ ಬುಕ್ಕಿಂಗ್ ನ ಅವಕಾಶ ಕೂಡ ಇರುತ್ತೆ. ನೀವು ಸ್ಥಳಕ್ಕೆ ಬಂದು ಕಾರ್ಯಾಗಾರವನ್ನ ಅಟೆಂಡ್ ಮಾಡಬಹುದು. ಆದ್ರೆ ಕಾರ್ಯಾಗಾರಕ್ಕೆ ಬರುವ ಮುನ್ನ ಒಂದಷ್ಟು ನಿಯಮಗಳನ್ನ ಪಾಲಿಸಬೇಕಾಗತ್ತೆ. ಏನೇನ್ ಮಾಡಬೇಕು ಆ ಕುರಿತಂತೆ ಸ್ಪೆಷಲ್ ವಿಡಿಯೋವನ್ನ ಕೂಡ ನಾನು ಮಾಡಿದ್ದೀನಿ. ಗುರೂಜಿಯವರ ಇನ್ಸ್ಟಾಗ್ರಾಮ್ ಅಕೌಂಟ್ ಹಾಗೆ ಯೂಟ್ಯೂಬ್ ನಲ್ಲಿ ಈ ವಿಡಿಯೋ ಲಭ್ಯ ಇರುತ್ತೆ. ಆ ಎಲ್ಲಾ ರೂಲ್ಸ್ ಗಳನ್ನ ಫಾಲೋ ಮಾಡಿ ನೀವು ಕಾರ್ಯಾಗಾರವನ್ನ ಅಟೆಂಡ್ ಮಾಡಿ ನಿಮ್ಮ ಸಮಸ್ಯೆಗೆ ಪರಿಹಾರವನ್ನ ಕಂಡುಕೊಳ್ಳಬಹುದು. ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತಷ್ಟು ವಿಶೇಷ ಮಾಹಿತಿಗಳೊಂದಿಗೆ ಮತ್ತೆ ನಾನು ನಿಮ್ಮನ್ನ ಭೇಟಿಯಾಗ್ತೀನಿ ಗುರೂಜಿಯವರೊಂದಿಗೆ. ನಮಸ್ಕಾರ.